ನಮ್ಮ ಮುಂದಿನ ಮಹಿಳಾ ಮಾಣಿಕ್ಯ ನಾಗರತ್ನ ಸುನಿಲ್ ರಾಮಗೌಡ. ನಮ್ ಬದುಕು ಮುಗೀತು ಅಂತ ನಾವ್ ಅಂದ್ಕೊಳ್ಳೋವರೆಗೂ ನಮ್ ಬದುಕು ಮುಗಿಯೋದಿಲ್ಲ. ನಮ್ ಜೀವನ ಇನ್ನೂ ಇದೆ. ಮುನ್ನುಗ್ಗಬೇಕು, ಹೋರಾಡಬೇಕು ಅಂತ ಧೈರ್ಯವಾಗಿ ಓಡಿದ್ರೆ ನಮ್ ಓಟ ನಿಲ್ಸೋರೇ ಇಲ್ಲ. ನಾವು ಇಲ್ಲಿ ಹೇಳಿದ ಪ್ರತಿ ವಾಕ್ಯಕ್ಕೂ ಸಮಂಜಸವಾಗಿರೋರು, ಸೂಕ್ತ ನಿದರ್ಶನವಾಗಿರೋರು ನಾಗರತ್ನ ಸುನಿಲ ಗೌಡ. ಕೇವಲ 16 ವರ್ಷಕ್ಕೆ ಮದುವೆಯಾಗುತ್ತೆ. ಮದುವೆಯಾದ ನಂತರ ಸಂಬಂಧಿಕರೊಬ್ಬರಿಗೆ ಗಂಡ ರಕ್ತದಾನ ಮಾಡಿದಾಗ ಅವರಿಗೆ HIV ಇರೋದು ಪತ್ತೆಯಾಗುತ್ತೆ. ಬಳಿಕ ವೈದ್ಯರು ಇವರನ್ನ ಪರೀಕ್ಷೆ ಮಾಡಿಸಿದಾಗ ಇವರು HIV ಪಾಸಿಟಿವ್ ಅನ್ನುವ ಘೋರ ಸತ್ಯ ಗೊತ್ತಾಗುತ್ತೆ. ಮದುವೆಯಾಗಿ 6 ತಿಂಗಳಿಗೆ ಇಂತಹ ಕಟ್ಟು ಸತ್ಯ ಗೊತ್ತಾದ ಮೇಲೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಈ ಸತ್ಯವನ್ನ ಯಾರಿಗೂ ಹೇಳೋದೂ ಇಲ್ಲ. 3 ವರ್ಷ ಎದೆಯಲ್ಲಿ ಜ್ವಾಲೆಯಂತೆ ಸುಡುವ ಸತ್ಯವನ್ನ ಇಟ್ಕೊಂಡು ಜೀವನ ಸಾಗಿಸಿದ ನಾಗರತ್ನ ಮಗುವಿನ ವಿಚಾರ ಬಂದಾಗ ಸತ್ಯ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಡಾಕ್ಟರ್ ಶಿವರಾಮ್ ಅವರ ಸಲಹೆ ಮೇರೆಗೆ ಗರ್ಭಿಣಿಯಾಗ್ತಾರೆ ನಾಗರತ್ನ. ಆದ್ರೆ ಲೇಬರ್ ಪೇನ್ನಿಂದ ಆಸ್ಪತ್ರೆ ಸೇರಿದಾಗ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ತಿಸಿದ ರೀತಿ ನಿಜಕ್ಕೂ ಅಮಾನವೀಯ. ಸತತ 3 ದಿನ ಇವರನ್ನ ಪ್ರತ್ಯೇಕ ರೂಮ್ನಲ್ಲಿಟ್ಟಿರ್ತಾರೆ. ಇವರು HIV ಸೋಂಕಿತರು ಅನ್ನೋ ಕಾರಣಕ್ಕೆ ಇವರನ್ನ ಮಾತನಾಡಿಸೋರೇ ಇರಲ್ಲ. ಅನಾಥವಾಗಿ ಬೆಡ್ ಮೇಲಿದ್ದ ಇವರಿಗೆ ಮತ್ತೆ ಸಹಾಯ ಮಾಡಿದವರು ಅದೇ ಮಗು ಮಾಡಿಕೊಳ್ಳುವಂತೆ ಸಲಹೆ ಕೊಟ್ಟಿದ್ದ ವೈದ್ಯ ಶಿವರಾಮ್ ಅವರು. ಕೊನೆಗೆ ಆ ವೈದ್ಯರೇ ಬಂದು ಡೆಲಿವರಿ ಮಾಡ್ತಾರೆ. ಆದ್ರೆ ಗಂಡು ಮಗು ಹುಟ್ಟಿದೆ ಅಂತ ಸಂತೋಷ ಪಡಬೇಕೋ ಇಲ್ವೋ ಅನ್ನುವಂಥ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಮಗುವಿಗೆ HIV ಸೋಂಕು ಇದೆಯೋ ಇಲ್ವೋ ಅನ್ನುವುದನ್ನ ತಿಳ್ಕೊಳ್ಳೋಕೆ 18 ತಿಂಗಳು ಕಾಯಬೇಕಾಗಿರುತ್ತೆ. ಈ ಮಧ್ಯೆ ಮಗುವಿಗೆ ಎದೆ ಹಾಲನ್ನ ಉಣಿಸಬಾರದು ಅಂತ ವೈದ್ಯರು ಹೇಳಿರ್ತಾರೆ. ಹೀಗಾಗಿ ಅವರು ಅವತ್ತು ಮಿಲ್ಕ್ ಪೌಡರ್ ಕೊಂಡುಕೊಳ್ಳುವ ಶಕ್ತಿ ಇಲ್ಲದೆ ಇದ್ರೂ ಆ 6 ತಿಂಗಳು ಕಷ್ಟಪಡ್ತಾರೆ. ಕೊನೆಗೆ ಗಂಡ ಹೆಂಡತಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಂದು ವೇಳೆ ಮಗುವಿಗೆ ಸೋಂಕಿದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಣ. ನೆಗೆಟಿವ್ ಅಂತ ರಿಪೋರ್ಟ್ ಬಂದ್ರೆ ನಮ್ಮ ಜೀವನವನ್ನ ಸಮಾಜಕ್ಕೆ ಮುಡಿಪಾಗಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಅದಂತೆ ಮಗುವಿಗೆ HIV ನೆಗೆಟಿವ್ ಅನ್ನುವಂಥ ರಿಪೋರ್ಟ್ ಬರುತ್ತೆ. 2012ರಿಂದಾನೇ ಇವರು HIV ಸೋಂಕಿತ ಮಹಿಳೆಯರ ಪರ ನಿಲ್ತಾರೆ. 2016ರಲ್ಲಿ ಆಶ್ರಯ ಅನ್ನೋ ಆರೈಕೆ ಕೇಂದ್ರ ಶುರು ಮಾಡ್ತಾರೆ. HIV ಸೋಂಕಿತ ನಿರ್ಗತಿಕ ಮಹಿಳೆಯರಿಗೆ ಆಶ್ರಯ ನೀಡುವುದರ ಜೊತೆಗೆ ಸಮಾಜವನ್ನ ಎದುರಿಸುವ ಶಕ್ತಿ ತುಂಬೋಕೆ ನಾಗರತ್ನ ಡಿಸೈಡ್ ಮಾಡ್ತಾರೆ. ಅವರನ್ನ ಸ್ವಾವಲಂಬಿ ಮಾಡೋಕೆ ಸ್ಟಿಚಿಂಗ್ ತರಬೇತಿಯನ್ನ ನೀಡ್ತಾರೆ. ಅವರು ರೆಡಿ ಮಾಡುವ ಬಟ್ಟೆಗಳನ್ನ ಮಾರಾಟ ಮಾಡಿ ಸಂಸ್ಥೆಯನ್ನ ನಡೆಸಲಾಗ್ತಾ ಇದೆ. ಅಂದಿನಿಂದ ಇಂದಿನವರೆಗೂ ಅವರು ಅಬಲೆಯರ ಅಮ್ಮ ಆಗಿದ್ದಾರೆ. HIV ದೃಢಪಟ್ಟ ನಂತರ ಬದುಕೋದು 3 ತಿಂಗಳು ಅಂತ ವೈದ್ಯರು ಹೇಳಿದಾಗ ಇವರು ಕುಗ್ಗಿರ್ಲಿಲ್ಲ. ಸಾವಿಗೆ ಸವಾಲ್ ಹಾಕಿ ಮೆಟ್ಟಿ ನಿಂತರು. ಸಮಾಜದಿಂದ ಅವಮಾನವಾದಾಗ ಅದೇ ಅವಮಾನವನ್ನ ಮೆಟ್ಟಿಲು ಮಾಡಿಕೊಂಡ ಇವರೇ ನಿಜವಾದ ಮಹಿಳಾ ಮಾಣಿಕ್ಯ. ಇವತ್ತು ಧೈರ್ಯವಾಗಿ ಇಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ನನಗೆ ನನ್ನ ಮಗ. ವುಮನ್ಸ್ ಡೇ ಎಲ್ಲರೂ ಮಾಡ್ತಾಯಿದ್ದೀವಿ. ನಿಜ ಹೇಳಬೇಕಂದ್ರೆ ನಮಗೆ ನಮ್ಮ ಮಕ್ಕಳು ಕೆಲವೊಂದು ಸಲ ಸ್ಫೂರ್ತಿ ಆಗ್ತಾರೋ. ನೀವು ಕೂಡ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಅಪ್ಪ ಅಮ್ಮಗೆ ನೀವು ಸ್ಫೂರ್ತಿ ಆಗಬೇಕು. ಯಾಕಂದರೆ ಯಾವಾಗ ನನ್ನ ಮಗನಿಗೆ HIV ಇಲ್ಲಂತ ಗೊತ್ತಾಯ್ತಲ್ಲ ಅವತ್ತು ನಾವು ಡಿಸೈಡ್ ಮಾಡಿದ್ವಿ ನಾವು ಇನ್ನೇನಾದರೂ ಸಮಾಜಕ್ಕೆ ಕೊಡಬೇಕಂತ. ಅದಾದ ನಂತರ
ಮೀಡಿಯಾನಲ್ಲಿ ನನ್ನ ಬಗ್ಗೆ ನಾನು ಸ್ಟೇಟಸ್ ಡಿಸ್ಕ್ಲೋಸ್ ಮಾಡಿದೆ, HIV ಇದೆ, ನಾನು ಬದುಕ್ತಾ ಇದ್ದೀನಿ, ನನ್ನ ಮಗ ಕೂಡ HIV ಇಲ್ಲ, ಅವನು ಚೆನ್ನಾಗಿದ್ದಾನೆ ಅಂತಂದು ಹೇಳ್ಕೊಂಡ ನಂತರ ನನಗೆ ಸಮಾಜ 10 ವರ್ಷ ಊರಿಂದ ಹೊರಗಿಡೋ ಹಂಗೆ ಪರಿಸ್ಥಿತಿ ತಂತು. ನನ್ನ ಮಗನ್ನ ನಿಮ್ಮ ಥರ ಒಳ್ಳೆಯ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದ್ದೆ. ಎಜುಕೇಷನ್ ಸ್ಕೂಲ್ ನಡೆಸ್ತಾಯಿದ್ರಿ, ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡ್ರಿ. ನನಗಿರೋ ಕಾಯಿಲೆ ಕಾರಣದಿಂದ ನನ್ನ ಮಗನ ಸ್ಕೂಲ್ನಿಂದ ಹೊರಗೆ ಹಾಕಿದ್ರು. ಯಾಕಂದ್ರೆ ಒಮ್ಮೆ ಅನ್ನಿಸ್ತದೆ ನಾವು ಮಾಡೋ ಸಮಾಜ ಸೇವೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತದಂತ. ಸುಮಾರು ಫೈಟ್ ಮಾಡಿ ಆ ಟೈಮ್ನಲ್ಲಿ RT ಅನ್ನುವಂಥ ಒಂದು ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡೋ ಥರ ನನ್ನ ಮಗನ ಒಂದು ಲೈಫ್ ಸ್ಟೋರಿ ಮೋಟಿವೇಶನ್ ಆಯಿತು. ಪ್ರತಿ ಸಲ ನಾವು ಏನೆಲ್ಲ ಕಷ್ಟ ಅನುಭವಿಸ್ತೀವಲ್ಲ, ನೆನಪಿರಲಿ, ಕಷ್ಟ ಆದಾಗ ನಾವು ಯಾವಾಗ ಮುಂದೆ ಹೆಜ್ಜೆ ಇಡ್ತೀವಿ ಆವಾಗ ಇನ್ನೊಬ್ಬರಿಗೆ ದಾರಿ ದೀಪ ಆಗ್ತದೆ ಅಂತ ಅನ್ನಿಸ್ತದೆ. ಯಾವಾಗ ನಾನು ಆ್ಯಸ್ HIV ಪಾಸಿಟಿವ್ ಆಗಿ ಹೊರಗೆ ಬಂದು ನನ್ನ ಬಗ್ಗೆ ಹೇಳ್ಕೊಂಡಾಗ ಸುಮಾರು ಲಕ್ಷಾಂತರ ಗಂಟಲೆ ಜನ ಏನೈತಿ ತಾವು ಬದುಕಲಿಕ್ಕೆ ಕಲಿತಾ ಇದ್ದಾರೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಎದುರಿಸ್ಲಿಕ್ಕೆ ಕಲ್ತ್ವಿ ಅಂದ್ರೆ ನಮ್ಮದು ಏನೇನು ಗುರಿ ಅದ ನಮ್ಮ ತಲೆಯಾಗಿತ್ತಂದ್ರೆ ನಾವು ಅದನ್ನ ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಕೂತಿದ್ದೀರಿ, ಇನ್ನೂ ದೊಡ್ಡವ್ರು ಕೂತಿದ್ದೀರಿ. ಎಲ್ಲರೂ ನೀವು ಕಂಡಿರೋ ಕನಸು ನನಸಾಗ್ಯದ ಅಂತ ನನಗನ್ಸೋದಿಲ್ಲ. ಎಲ್ಲರದ್ದು ಕನಸು ನನಸಾಗ್ಯದನ? ನಿಮ್ಮ ಡ್ರೀಮ್ ಏನಿತ್ತು, ಗೋಲ್ ಏನಿತ್ತು, ರೀಚ್ ಮಾಡಿದ್ದೀರಿ? ಇಲ್ಲ. ಬಟ್ ಮುಂದೂ ಕೂಡ ಮಾಡೋ ಸಾಧ್ಯತೆ ಐತಿ. ಆ ಗೋಲ್ ಏನದ ಅಂತ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ಅದನ್ನ ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸಾಯೋವರೆಗೂ ನಮ್ಮ ಗೋಲನ್ನು ನಾವು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಎಕ್ಸಾಂಪಲ್ 10ನೇದಲ್ಲಿ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದರೂ ಕೂಡ ಲಾಸ್ಟ್ ಇಯರ್ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡೆ ಆಫ್ಟರ್ 25 ಇಯರ್ಸ್ ಆಫ್ ನನ್ನ ಎಜುಕೇಷನ್. ನಿಮಗೆ ಹೆಂಗೆ ಹಕ್ಕದಲ್ಲ, ಪ್ರತಿಯೊಂದು ಸಮಸ್ಯೆ ಇದ್ದವ್ರಿಗೂ ಹಕ್ಕದ. ಅವ್ರಿಗೆ ಸ್ವಲ್ಪ ಮಟ್ಟಿಗೆ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಮಾರಲ್ ಸಪೋರ್ಟ್ ಕೊಟ್ಟು ನೀವು ಬದುಕ್ತೀರಿ ಇನ್ನೂ 4 ದಿನ ಅಂತಂದ್ರೆ ಏನೈತಿ. HIV ಇದ್ದಂಥ ನಾಗರತ್ನ 3 ತಿಂಗಳು ಬದುಕಕ್ಕೆ 26 ವರ್ಷ ಬದುಕಿದ್ದಾಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.